ನಮಸ್ಕಾರ. ನಾನು ಕಾರ್ಕಳದಿಂದ 225 ಕಿಲೋಮೀಟ್ರ್ ದೂರ ಇರತಕ್ಕಂತಹ ಜೈನರ ಕಾಶಿ ಎಂದು ಹೆಸರುವಾಸಿಯಾಗಿರ್ತಕ್ಕಂತಹ ಭಗವಾನ್ ಬಾಹುಬಲಿ ಸ್ವಾಮಿಯ 57 ಅಡಿ ಎತ್ತರದ ಏಕಶಿಲಾ ಮೂರ್ತಿ ನಿಂತಿರ್ತಕ್ಕಂತಹ ಶ್ರವಣಬೆಳಗೊಳದಲ್ಲಿ ನಾನಿದ್ದೇನೆ. ಈ ವಾರದ ಸಂಡೇ ವಿತ್ ಶ್ರೇಯಾನನ್ನು ನಾನು ಈ ಶ್ರವಣಬೆಳಗೊಳದಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿಯ ಕಥೆಗಳನ್ನು, ಇಲ್ಲಿಯ ವಿಚಾರಧಾರೆಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಹಾಗಾಗಿ ಬನ್ನಿ ಮೊದಲಿಗೆ ಶ್ರವಣಬೆಳಗೊಳವನ್ನು ನೋಡಿಕೊಂಡು ಬರೋಣ. ಇದು ಭಂಡಾರಿ ಬಸದಿ. ಶ್ರವಣಬೆಳಗೊಳದ ಪ್ರಾಚೀನ ಬಸದಿಗಳಲ್ಲಿ ಒಂದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೊಯ್ಸಳರು ಕಟ್ಟಿದಂತಹ 24 ತೀರ್ಥಂಕರನ್ನು ಒಳಗೊಂಡಂತಹ ಸುಂದರ ಬಸದಿ ಇದು. ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಿರ್ತಕ್ಕಂಥ ಬಸದಿ. ಇದರ ಹೊರ ಆವರಣದಿಂದ ವಿಂಧ್ಯಗಿರಿ ಬೆಟ್ಟ ನಮಗೆ ಕಾಣುತ್ತದೆ. ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ. ಇದೇ ಪ್ರವೇಶ ದ್ವಾರದಿಂದ ನಾವು ವಿಂಧ್ಯಗಿರಿಯನ್ನು ಹತ್ತುತ್ತಾ ಹೋಗೋಣ. ಸುಮಾರು 600 ಮೆಟ್ಟಿಲುಗಳು ಈ ಬೆಟ್ಟದಲ್ಲಿ ಇದೆಯಂತೆ. ಇದನ್ನು ಹತ್ತುತ್ತಾ ನಾವು ಭಗವಾನ್ ಬಾಹುಬಲಿ ಸ್ವಾಮಿಯ ಬೆಟ್ಟವನ್ನು ಏರ್ತಾ ಹೋಗೋಣ. ಇಲ್ಲಿ ನೋಡಿ ನಮಗೆ ಕಾಣ್ತಾ ಇರತಕ್ಕಂಥದ್ದು ಶ್ರವಣಬೆಳಗೊಳದ ಪೇಟೆ. ಈ ಒಂದು ಸಣ್ಣ ನಗರ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ? ಬನ್ನಿ ಮುಂದೆ ಹೋಗ್ತಾ ಇನ್ನೂ ವಿಚಾರಧಾರೆಗಳಿದೆ. ಇದೇ ನೋಡಿ ಶ್ರವಣಬೆಳಗೊಳಕ್ಕೆ ಶ್ರವಣಬೆಳಗೊಳ ಅಂತ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕೊಳ. ಹಾಗೂ ಮುಂದೆ ಇರತಕ್ಕಂಥದ್ದು ಚಂದ್ರಗಿರಿ ಬೆಟ್ಟ. ಹತ್ತುತ್ತಾ ಹೋದಾಗ ಸ್ವಲ್ಪ ಸುಸ್ತಾದರೂ ಕೂಡ ನಿರಂತರವಾಗಿ ಗಾಳಿ ಬರುತ್ತಾ ಇರೋದ್ರಿಂದ ಪರವಾಗಿಲ್ಲ ಅಂತ ಅನ್ನಿಸ್ತದೆ. ದೇಶದ ಹಾಗೂ ರಾಜ್ಯದ ವಿವಿಧ ಕಡೆಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಹಾಗೂ ಮುಂದೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಕ್ರಿಸ್ತಪೂರ್ವ 300ಕ್ಕಿಂತಲೂ ಮೊದಲು ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರಬಾಹು ಮುನಿಗಳು ಬಂದು ನಿಂತಹ ಚಂದ್ರಗಿರಿ ಬೆಟ್ಟದಲ್ಲಿ ಮೊದಲು ಸಿಗುವಂತಹ ಬಸದಿ ಇದು. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ನಾವೇನೀಗ ಒಳಗಡೆ ಹೋಗ್ತಾ ಇದ್ದೇವೆ. ಇದು ಚಾವುಂಡರಾಯ ಕಟ್ಟಿಸಿದಂತಹ ಬಸದಿ. ಇದನ್ನು ವದೇಗಲ್ ಬಸದಿ ಅಂತಲೂ ಕರೀತಾರೆ. ಇದನ್ನು ತ್ರಿಕೂಟ ಬಸದಿ ಅಂತಲೂ ಕರೀತಾರೆ. ಕಾರಣ 3 ಕೂಟಗಳಲ್ಲಿ 3 ತೀರ್ಥಂಕರರು, ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರರಾಗಿರ್ತಕ್ಕಂಥ ಭಗವಾನ್ ಆದಿನಾಥ ಸ್ವಾಮಿಯ, ಭಗವಾನ್ ಶಾಂತಿನಾಥ ಸ್ವಾಮಿಯ ಹಾಗೂ ಭಗವಾನ್ ನೇಮಿನಾಥ ಸ್ವಾಮಿಯ ಬಹಳ ಸುಂದರ ಬಳಪದ ಕಲ್ಲಿನ ಮೂರ್ತಿಗಳು ಇಲ್ಲಿರುವುದರಿಂದ ಈ ಬಸದಿಯನ್ನು ತ್ರಿಕೂಟ ಬಸದಿ ಎಂದು ಕರೀತಾರೆ. ಅರ್ಧದಷ್ಟು ಬೆಟ್ಟವನ್ನು ಹತ್ತಿ ಸುಸ್ತಾದವರಿಗೆ ಒಂದು ರೀತಿಯಲ್ಲಿ ನಿಂತುಕೊಂಡು ಅಥವಾ ಕೂತುಕೊಂಡು ತಮ್ಮ ಆಯಾಸವನ್ನು ನಿವಾರಿಸಿಕೊಳ್ಳಲಿಕ್ಕೆ ಇದೊಂದು ಸುಂದರವಾಗಿರ್ತಕ್ಕಂಥ ಜಾಗ. ಮುಂದೆ ನಾವು ನೋಡ್ತಾ ಹೋದರೆ ಯಾವ ಕಾಲಘಟ್ಟಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಈ ಬೆಟ್ಟದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಇಲ್ಲಿ ದಾಖಲಿಸಿದ್ದಾರೆ. ಇದೆಲ್ಲವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿಯಾದಂಥ ಗಾಜನ್ನು ಅದರ ಮೇಲೆ ಹಾಕಿ ಅದನ್ನು ಸಂರಕ್ಷಿಸ್ತಾ ಇದ್ದಾರೆ. ವದೇಗಲ್ ಬಸದಿಯ ಪಕ್ಕದಲ್ಲಿರ್ತಕ್ಕಂಥ ಸ್ತಂಭ ನೋಡಿ ಎಂಥ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಹೆಚ್ಚು ಕಡಿಮೆ 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಇಲ್ಲಿ ಸ್ಥಳೀಯ ಪುರೋಹಿತರು ಹೇಳ್ತಾ ಇದ್ರು. ನೋಡಿ ಎಂಥ ಕೆತ್ತನೆ ಅಲ್ವಾ? ನೋಡಿ ಇವರು ಬೆಳಗಾಮಿಂದ ಬಂದವರಂತೆ. ಇವರ ಸಂತೋಷಕ್ಕೆ ಇನ್ನೊಂದು ಸರಿಸಾಟಿನೇ ಇಲ್ಲ. ನೋಡಿ ಎಂಥ ಕೆತ್ತನೆಗಳು ಈ ಕಲ್ಲಿನಲ್ಲಿ ಮಾಡಿದ್ದಾರೆ. ಇದು ಪ್ರವೇಶ ದ್ವಾರ. ಇನ್ನು ಇದರ ಒಳಗಡೆಯಿಂದ ನೇರವಾಗಿ ನಾವು ಮೇಲೆ ಹೋಗ್ಬೋದು. ನಾನು ಸಣ್ಣವನು ಇರಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ಈ ಬಾಹುಬಲಿಯನ್ನು ಇಷ್ಟೊಂದು ಯಾಕೆ ವಿಜೃಂಭಿಸ್ತಾರೆ, ಅಂಥದ್ದೇನಿದೆ ಬಾಹುಬಲಿಯಲ್ಲಿ? ಯಾಕಂದರೆ ತ್ಯಾಗ ಅನ್ನುವಂಥದ್ದು ಎಲ್ಲರೂ ಮಾಡ್ಬೋದಪ್ಪ, ಅದರಲ್ಲಿ ಯಾಕೆ ವಿಶೇಷ ಅಂತ. ಆದರೆ ಕ್ರಮೇಣವಾಗಿ ನನಗೆ ಗೊತ್ತಾಗಿರುವಂಥ ಮಾತೇನು ಅಂತ ಹೇಳಿದರೆ, ಗೊತ್ತಾದಂಥ ವಿಚಾರ ಏನು ಅಂತ ಹೇಳಿದರೆ, ಸೋತಾಗ ಎಲ್ರಿಗೂ ಅನ್ನಿಸ್ತದೆ ಇದೆಲ್ಲ ಬೇಡ, ಬಿಟ್ಟು ಹೋಗೋಣ ಅಂತ. ಎಲ್ಲವೂ ಕೈತಪ್ಪಿ ಹೋದಾಗ ಎಲ್ರಿಗೂ ಅನ್ನಿಸ್ತದೆ ಏನಿದೆ ಜೀವನದಲ್ಲಿ ಎಲ್ಲವನ್ನೂ ಬಿಟ್ಟು ಹೋಗೋಣ ಅಂತ. ಆದರೆ ಭಗವಾನ್ ಬಾಹುಬಲಿ ತ್ಯಾಗ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕಳೆದು ಹೋದಾಗಲ್ಲ, ಎಲ್ಲವೂ ಸಿಕ್ಕಾಗ, ಎಲ್ಲವೂ ಯುದ್ಧವನ್ನು ಗೆದ್ದ ನಂತರ ಭಗವಾನ್ ಬಾಹುಬಲಿ ಸ್ವಾಮಿಗೆ ವೈರಾಗ್ಯ ಬರ್ತದೆ. ಹಾಗಾಗಿ ಎಲ್ಲವನ್ನು ತ್ಯಾಗ ಮಾಡ್ತಾನೆ. ಹಾಗಾಗಿ ಎಲ್ಲವೂ ಇದ್ದಾಗ ತ್ಯಾಗ ಮಾಡುವಂಥದ್ದು ನಿಜವಾದಂತಹ ತ್ಯಾಗ. ಹಾಗಾಗಿ ತ್ಯಾಗವೀರ ಬಾಹುಬಲಿ ಅನ್ನುವಂಥ ಹೆಸರಿಂದ
ನಾವೆಲ್ಲ ಕರಿತೇವೆ. ಹಾಗಾಗಿ ಈ ರೀತಿಯ ಕಥೆಗಳು, ಈ ರೀತಿಯ ವಿಚಾರಧಾರೆಗಳು ಪ್ರತಿಯೊಂದು ಊರಿನಲ್ಲಿದೆ. ಈ ಥರದ ಊರುಗಳು ನೋಡಲಿಕ್ಕೆ ಹೋದರೆ 1000 ಇದ್ದಾವೆ. ಹಾಗಾಗಿ ಆ ಥರದ ಕಥೆಗಳನ್ನು ನಾನು ನಿಮ್ಮ ಜೊತೆ ತರ್ತಾ ಇದ್ದೇನೆ. ಹಾಗಾಗಿ ನಿಮಗೂ ಈ ಥರದ ಕಥೆಗಳು ಬೇಕು ಅಂತ ಹೇಳಿದರೆ ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಸಾವಿರಾರು ವರ್ಷಗಳಿಂದ ಇದೇ ಮೆಟ್ಟಿಲಲ್ಲಿ ಹಲವಾರು ಜನರು ಭಗವಾನ್ ಬಾಹುಬಲಿಯ ದರ್ಶನ ಮಾಡಲಿಕ್ಕೋಸ್ಕರ ನಡೆದಿರ್ತಾರೆ. ಆ ಮೆಟ್ಲಲ್ಲಿ ನಾವು ನಡ್ಕೊಂಡು ಈಗ ಭಗವಾನ್ ಬಾಹುಬಲಿಯ ದರ್ಶನ ಮಾಡಲಿಕ್ಕಿದ್ದೇವೆ. ಬನ್ನಿ ಹೋಗೋಣ. ನನಗೆ ವಿಶೇಷ ಅನಿಸುವಂಥದ್ದೇನು ಅಂದರೆ 57 ಅಡಿ ಎತ್ತರದ ಬೃಹತ್ ಆಕಾರವಾಗಿರ್ತಕ್ಕಂಥ ಭಗವಾನ್ ಬಾಹುಬಲಿ ಸ್ವಾಮಿ ನಾವು ಕೊನೆಯ ಪ್ರಾಂಗಣದಲ್ಲಿದ್ದೇವೆ. ಇನ್ನು ಒಳಗಡೆ ಹೋದರೆ ಭಗವಾನ್ ಬಾಹುಬಲಿ ಸ್ವಾಮಿ ಅಲ್ಲಿಯವರೆಗೂ ಕೂಡ ನಮಗೆ ಕಾಣ್ತಾ ಇಲ್ಲ. ಸ್ವಲ್ಪ ತಲೆ ಕಾಣ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಭಗವಾನ್ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಒಳಗಡೆಯೇ ಹೋಗಬೇಕು. ಮಾತೆ ಕೂಷ್ಮಾಂಡಿನಿ ತಾಯಿಗೂ ಎಲ್ಲಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಕತೆ ಇದೆ. ಆ ಕತೆ ಏನು ಅಂತ ನಾನು ಮತ್ತೆ ಬರ್ತೇನೆ. ಕೆಳಗಡೆ ಭಂಡಾರಿ ಬಸದಿಯಲ್ಲಿ ನೀವು ನೋಡಿರ್ತೀರಿ 24 ತೀರ್ಥಂಕರರ ವಿಗ್ರಹಗಳು ಅಲ್ಲಿತ್ತು. ಅದೇ ರೀತಿ ಈ ಬಾಹುಬಲಿ ಬೆಟ್ಟದಲ್ಲೂ ಕೂಡ 24 ತೀರ್ಥಂಕರರುಗಳನ್ನು ಒಳ ಆವರಣದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈ 24 ತೀರ್ಥಂಕರರುಗಳ ದರ್ಶನವನ್ನು ಮಾಡಿಕೊಂಡು ನಾವು ನೇರವಾಗಿ ಮೂಲ ನಾಯಕ ಈ ಬೆಟ್ಟದಲ್ಲಿ ನಿಂತಿರ್ತಕ್ಕಂಥವನು ಭಗವಾನ್ ಬಾಹುಬಲಿ ಸ್ವಾಮಿ ನೋಡಿ ಕಣ್ತುಂಬಿಕೊಳ್ಬೇಕು. ಬಾಹುಬಲಿ ಸ್ವಾಮಿಯನ್ನು ಎಷ್ಟು ನೋಡಿದರೂ ಸಾಕಾಗೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಒಮ್ಮೊಮ್ಮೆ ಹೀಗೆ ಆಲೋಚನೆ ಮಾಡ್ತಾ ಇದ್ದೆ ನಾನು, ಒಬ್ಬ ಶಿಲ್ಪಿ ಇದನ್ನು ಕೆತ್ತಬೇಕು ಅಂತ ಹೇಳಿದರೆ ಎಷ್ಟು ಶುದ್ಧತೆಯಿಂದ, ಎಂಥ ಮನಸ್ಸಿನಿಂದ ಅವನು ಕೆತ್ತಿರಬೇಕು ಅಲ್ವಾ? ನಾವೇನೀಗ ನಿಂತಿದ್ದೇವೆ ವಿಂಧ್ಯಗಿರಿ ಪರ್ವತ. ಇದಕ್ಕಿಂತಲೂ ಪ್ರಾಚೀನವಾಗಿರ್ತಕ್ಕಂಥ ಬಸದಿಗಳು ಹಾಗೂ ಗುಹೆಗಳು ಇರತಕ್ಕಂಥದ್ದು ಇದರ ಎದುರುಗಡೆ ಇರತಕ್ಕಂತಹ ಚಂದ್ರಗಿರಿಯಲ್ಲಿ. ಹಾಗಾಗಿ ನಾನು ನಿಮಗೆ ಭಾಳ ಕ್ಲಿಯರಾಗಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನು ಅಂತ ಹೇಳಿದರೆ, ಯಾವಾಗ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿ ಅಂತಿಮ ಶ್ರುತಕೇವಲಿ ಭದ್ರಬಾಹು ಮುನಿಗಳ ಜೊತೆಗೆ ಉತ್ತರದಿಂದ ದಕ್ಷಿಣದ ಕಡೆಗೆ ಬರ್ತಾನೋ ಅವನು ಬಂದು ನಿಂತಹ ಜಾಗ ಇದೇ ಶ್ರವಣಬೆಳಗೊಳ. ಹಾಗಾಗಿ ಈ ಚಂದ್ರಗಿರಿಯಲ್ಲಿ ನಿಂತಿರ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಅಂತಿಮ ಶ್ರುತಕೇವಲಿ ಭದ್ರಬಾಹು ಮುನಿಗಳಿದ್ದಂತಹ ಗುಹೆಗಳು, ಚಂದ್ರಗುಪ್ತ ಮೌರ್ಯ ಇದ್ದಂತಹ ಗುಹೆಗಳು ಇಲ್ಲಿರ್ತದೆ. ಹಲವಾರು ಜನರು ಹೇಳುವಂಥದ್ದಿದೆ. ಏನು ಅಂತ ಹೇಳಿದರೆ, ಚಂದ್ರಗುಪ್ತ ಮೌರ್ಯ ಬಂದ ನಂತರ ದಕ್ಷಿಣಕ್ಕೆ ಜೈನ ಧರ್ಮ ಬರ್ತದೆ ಅಂತ. ಆದರೆ ಇನ್ನೂ ಕೆಲವರು ಹೇಳುವಂಥವರಿದ್ದಾರೆ. ಏನಂತ ಹೇಳಿದರೆ, ಚಂದ್ರಗುಪ್ತ ಮೌರ್ಯ ಬರುವುದಕ್ಕಿಂತ ಮೊದಲು ಕೂಡ ಜೈನ ಧರ್ಮದ ಅಸ್ತಿತ್ವ ಕರ್ನಾಟಕದಲ್ಲಿ ಅಥವಾ ಈ ಭಾಗದಲ್ಲಿ ಇತ್ತು. ಆದರೆ ಯಾವಾಗ ಚಂದ್ರಗುಪ್ತ ಮೌರ್ಯ ಭದ್ರಬಾಹು ಮುನಿಗಳ ಜೊತೆಗೆ ಸೇರಿಕೊಂಡು ಇಲ್ಲಿಗೆ ಬರ್ತಾನೋ ಆವಾಗ ಜೈನ ಧರ್ಮ ಬಹಳ ಪ್ರಾಬಲ್ಯತೆಯನ್ನು ಪಡೀತದೆ. ಹಾಗೂ ಹೀಗೆ ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರಬಾಹು ಮುನಿಗಳಿದ್ದಂತಹ ನಾಡು, ಈ ಬೀಡು ಇದೇ ಶ್ರವಣಬೆಳಗೊಳ ಆಗಿದ್ದು ಹೇಗೆ ಅನ್ನುವಂಥದ್ದೇ ಮುಂದಿನ ಕತೆ. ಸೇನಾಧಿಪತಿಯಾಗಿದ್ದಂತಹ 10ನೇ ಶತಮಾನದಲ್ಲಿ ಚಾವುಂಡರಾಯ ತನ್ನ ತಾಯಿಯ ಆಸೆಯಂತೆ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಪೌದನಪುರಕ್ಕೆ ಹೋಗಬೇಕು ಅಂತ ಹೊರಡ್ತಾರೆ. ಹಾಗೆ ಹೊರಟಂಥ ತಾಯಿ ಮತ್ತು ಮಗ ಇದೇ ಚಂದ್ರಗಿರಿಯಲ್ಲಿ ನಿಲ್ತಾರೆ. ಹಾಗೆ ಚಂದ್ರಗಿರಿಯಲ್ಲಿ ನಿಂತಾಗ ಅವರಿಗೆ ಬಿದ್ದ ಕನಸಿನ ಪ್ರೇರಣೆಯಿಂದ ಅಲ್ಲಿ ಪೌದನಪುರದಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿ ಇಲ್ಲ. ಹಾಗಾಗಿ ನೀವು ಭಗವಾನ್ ಬಾಹುಬಲಿಯನ್ನು ನೋಡಬೇಕು, ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿದರೆ ಎದುರುಗಡೆ ಇರತಕ್ಕಂಥ ಬೆಟ್ಟದಲ್ಲೇ ಭಗವಾನ್ ಬಾಹುಬಲಿ ಇದ್ದಾನೆ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಅಲ್ಲಿದ್ದಂಥ ಮುನಿಗಳ ಪ್ರೇರಣೆಯಿಂದ ಚಾವುಂಡರಾಯ ಸ್ವಾಮಿ ಮುಂದೆ ಹಲವಾರು ಶಿಲ್ಪಿಗಳ ಸಹಾಯದಿಂದ ಅದನ್ನು ಇನ್ನೂ ಸುಂದರವಾಗಿಸಿ ಭಗವಾನ್ ಬಾಹುಬಲಿ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ನಿರ್ಮಿಸ್ತಾರೆ. ಭಗವಾನ್ ಬಾಹುಬಲಿಯನ್ನು ನಿಲ್ಲಿಸಿದರೂ ಕೂಡ ಈ ಊರು ಶ್ರವಣಬೆಳಗೊಳ ಆಗಿದ್ದು ಹೇಗೆ ಅನ್ನುವಂಥದ್ದು ಭಾಳ ದೊಡ್ಡ ಪ್ರಶ್ನೆ ಆಗ್ತದೆ. ನಾನು ಆವಾಗ ಹೇಳಿದೆ, ಕೂಷ್ಮಾಂಡಿನಿಗೂ ಈ ಜಾಗಕ್ಕೂ ಭಾಳ ಸಂಬಂಧ ಇದೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಹಾಗಾಗಿ ಆ ಕತೆಗೆ ನಾನು ಬರ್ತಾ ಇದ್ದೇನೆ. ಯಾವಾಗ ಚಾವುಂಡರಾಯನ ಬಹಳ ವಿಶೇಷವಾಗಿರ್ತಕ್ಕಂಥ ಏಕಶಿಲಾ ಮೂರ್ತಿಯನ್ನು ನಿಲ್ಲಿಸ್ತಾನೆ, ಆವಾಗ ಅವನಲ್ಲಿ ಒಂದು ಸಣ್ಣ ಅಹಂಕಾರವೂ ಕೂಡ ಮೂಡ್ತದೆ. ಯಾಕಂದರೆ ಭರತ ಚಕ್ರವರ್ತಿಯ ನಂತರ ಈ ರೀತಿಯಾದ
ರೀತಿಯಾದಂಥ ಸುಂದರವಾಗಿರ್ತಕ್ಕಂಥ ಬಿಂಬವನ್ನು ರಚಿಸ್ತಕ್ಕಂಥವನು ಯಾರಾದರೂ ಇದ್ದರೆ ಅದು ಚಾವುಂಡರಾಯ ಅನ್ನುವಂಥದ್ದು. ಹಾಗಾಗಿ ಆ ಚಾವುಂಡರಾಯ ಭಗವಾನ್ ಬಾಹುಬಲಿ ಸ್ವಾಮಿಗೆ ಮಸ್ತಕಾಭಿಷೇಕವನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಬಹಳ ದೊಡ್ಡ ಗಾತ್ರದ ಪಾತ್ರಗಳಲ್ಲಿ ಹಾಗೂ ಶ್ರೇಷ್ಠವಾಗಿರ್ತಕ್ಕಂಥ ದ್ರವ್ಯಗಳನ್ನು, ಹಾಲನ್ನು, ಇನ್ನಿತರ ದ್ರವ್ಯಗಳನ್ನು ಹಿಡಿದುಕೊಂಡು ಬೆಟ್ಟದ ಮೇಲೆ ಬರ್ತಾನೆ. ಹಾಗೂ ಎಷ್ಟು ದ್ರವ್ಯಗಳನ್ನು ಸುರಿದ್ರೂ ಕೂಡ ಭಗವಾನ್ ಬಾಹುಬಲಿ ಸ್ವಾಮಿಯ ಸೊಂಟದಿಂದ ಕೆಳಗಡೆ ಇರುವ ರೀತಿ ಅವನಿಗೆ ಕಾಣ್ತದೆ. ಇನ್ನೇನು ಇಷ್ಟು ದ್ರವ್ಯಗಳು ಹಾಕಿದರೂ ಕೂಡ ಒದ್ದೆ ಆಗದಷ್ಟು ದೊಡ್ಡ ಮೂರ್ತಿಯನ್ನು ಕೆತ್ತಿದ್ದೇನೆ ಅನ್ನುವಷ್ಟೊತ್ತಿಗೆ ಒಂದು ಮುದುಕಿ ತನ್ನ ಬದನೆಯ ಗಾತ್ರದ ಒಂದು ಪಾತ್ರದಲ್ಲಿ ಗುಳ್ಳಕಾಯಿ ಅಜ್ಜಿ ಅಂತ ನಾವು ಈಗ ನೋಡಿದ್ವಿ. ಹಾಗಾಗಿ ಗುಳ್ಳಕಾಯಿ ಅಂದರೆ ಒಂದು ಬದನೆಕಾಯಿಯಷ್ಟು ದೊಡ್ಡ ಒಂದು ಸಣ್ಣ ಪಾತ್ರದಲ್ಲಿ ಸ್ವಲ್ಪ ಹಾಲನ್ನು ಇಟ್ಟುಕೊಂಡು ನಾನು ಅಭಿಷೇಕ ಮಾಡ್ತೇನೆ ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಬಂದಾಗ, ನಾವಿಷ್ಟು ಸುರಿತಾ ಇದ್ದೇವೆ, ಇಲ್ಲೇ ಸಾಕಾಗ್ತಾ ಇಲ್ಲ, ನಿನ್ನ ಒಂದು ಸಣ್ಣ ಗುಳ್ಳಕಾಯಿಯ ಹಾಲು ಈ ಭಗವಾನ್ ಬಾಹುಬಲಿ ಸ್ವಾಮಿಗೆ ಸಾಕಾದೀತೆ ಅನ್ನುವಂಥ ಮಾತನ್ನು ಆಡಿಯೂ ಕೂಡ ಕೊನೆಗೆ ಯಾವಾಗ ಅಭಿಷೇಕವನ್ನು ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ, ಆವಾಗ ಅದರಿಂದ ಅಭಿಷೇಕ ಮಾಡ್ತಾರೆ. ಯಾವಾಗ ಆ ಅಭಿಷೇಕ ಆಗ್ತದೆ, ಸಂಪೂರ್ಣವಾಗಿ ಭಗವಾನ್ ಬಾಹುಬಲಿ ಸ್ವಾಮಿ ಆ ಹಾಲಿನಿಂದ ತೋಯಿಸಿಕೊಳ್ತಾನೆ, ಸಂಪೂರ್ಣವಾಗಿ ಅದರಲ್ಲಿ ಒದ್ದೆ ಆಗ್ತಾನೆ. ಆ ಹಾಲು ಹರಿದು ಕೆಳಗಡೆ ಹೋಗಿ ಬಿಳಿ ಕೊಳ ಆಯಿತು, ಅದೇ ಬೆಳಗೊಳ ಆಯಿತು. ಹಾಗಾಗಿ ಶ್ರವಣರು ಅಂದರೆ ಜೈನರು ಇದ್ದಂತಹ ಈ ಬಿಳಿ ಕೊಳವೇ ಶ್ರವಣ ಬೆಳಗೊಳ ಆಯಿತು ಅನ್ನುವಂಥದ್ದು ಇಲ್ಲಿಯ ವಿಶೇಷವಾಗಿರ್ತಕ್ಕಂಥ ಕತೆ. ಹಾಗಾಗಿ ಅಂದಹಾಗೆ ಇವರೇ ನೋಡಿ ಗುಳ್ಳಕಾಯಿ ಅಜ್ಜಿ. ಮತ್ತು ಈ ಗುಳ್ಳಕಾಯಿ ಅಜ್ಜಿ ಬೇರೆ ಯಾರೂ ಅಲ್ಲ, ಮತ್ತು ಕೂಷ್ಮಾಂಡಿನಿ ದೇವಿ ಅಹಂಕಾರವನ್ನು ದೂರ ಮಾಡಲಿಕ್ಕೋಸ್ಕರ ಬಂದಿರ್ತಾಳೆ. ಈ ಶ್ರವಣ ಬೆಳಗುಳಕ್ಕೆ ನೀವು ಬನ್ನಿ, ಭಗವಾನ್ ಬಾಹುಬಲಿಯ ಸ್ವಾಮಿಯ ದರ್ಶನ ಮಾಡಿ. ಹಾಗೂ ವಿಶೇಷವಾಗಿ ಇದಕ್ಕಿಂತ ಪ್ರಾಚೀನವಾಗಿರ್ತಕ್ಕಂಥ ಇದರ ಮುಂಭಾಗದಲ್ಲಿರ್ತಕ್ಕಂಥ ಚಂದ್ರಗಿರಿಯನ್ನು ನೋಡುವುದನ್ನು ಮರಿಬೇಡಿ. ಹಾಗೂ ನಾನು ಸ್ವಾಮೀಜಿಯವರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾರೆ 42 ಬಸದಿಗಳು ಶ್ರವಣ ಬೆಳಗೊಳದಲ್ಲಿದೆಯಂತೆ. ಹಾಗಾಗಿ 42 ಬಸದಿಗಳನ್ನು ನಾವು ನೋಡಬೇಕು. ಅದ್ರ ಬಗ್ಗೆಯೂ ನಾವು ಒಂದು ದಿವಸ ಕಥೆಯನ್ನು ಮಾಡ್ತೇವೆ. ಆದರೆ ಇವತ್ತಿಗೆ ಇಷ್ಟು ಮಾತ್ರ. ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ, ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಕತೆ ನಿಮ್ಮ ಊರಲ್ಲಿರ್ತದೆ, ಮುಂದಿನ ಜಾಗ ನಿಮ್ಮ ಊರಾಗಿರ್ತದೆ. ಅಲ್ಲಿಯವರೆಗೆ ಬಾಯ್ ಬಾಯ್.